ನಮ್ಮ ತಿನ್ನಾಕ ಏನೇನೋ ತಂದಿದ್ರಪ್ಪ. ಇನ್ನೊಂದು ಸ್ವಲ್ಪ ಅದಾವು. ಬೇರೆ ಬಂದಾರ, ಆಗಲೇ ಹೊಂಟಾರ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನೀಗ ಶೇಂಗಾ ಚಟ್ನಿ ಮಾಡಾಕತ್ತೀನಿ. ಹಸಿ ಚಟ್ನಿ ರೀ, ಶೇಂಗಾದ. ಇದಕ್ಕೆಲ್ಲ ಏನೇನು ತೊಗೊಂಡೇನಿ ತೋರಿಸ್ತೀನಿ, ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹಂಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ನೋಡಿರಿ, ಶೇಂಗಾ ತೊಗೊಂಡೇನಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಜೀರಿಗೆ, 2 ಟಮಾಟಿ ತೊಗೊಂಡೇನಿ ರೀ. 2 ಭಾಳ ಆಕ್ಕೈತಿ, ಆದರೂ ಒಂದೇ ತೊಗೊತೇನೆ ರೀ. ಆಮೇಲೆ ಕೊತ್ತಂಬರಿ. ಸೊ ಇಷ್ಟನ್ನು ನಾನು ತೊಗೊಂಡೇನಿ. ಇದಿಷ್ಟು ನಾನು ಹುರ್ಕೊತೇನೆ ರೀ. ಒಂದು ಪ್ಯಾನ್ ಇಟ್ಟೇನಿ. ಇದಕ್ಕೆ ಈಗ ಗ್ಯಾಸ್ ಹಚ್ತೇನೆ ರೀ. ಗ್ಯಾಸ್ ಹಚ್ಚಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದು ಶೇಂಗಾ ಚಟ್ನಿ, ಶೇಂಗಾದ ಹಸಿ ಚಟ್ನಿ, ಹಸಿಕಾಯಿ ಚಟ್ನಿ. ಈಗ ಇದನ್ನೆಲ್ಲ ಹುರ್ಕೋಬೇಕ್ರಿ. ಹುರ್ಕೊಳ್ಳೋಣ್ರಿ. ಈಗ ಗ್ಯಾಸ್ ಹಚ್ಚೇನಿ. ಗ್ಯಾಸ್ ಹಚ್ಚಿದ್ಮೇಲೆ ಚಲೋ ನಾವು ಫ್ರೈ ಮಾಡ್ಕೊಂಡೆಲ್ಲ ಅದು ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಇದು ರೊಟ್ಟಿ ಆಮೇಲೆ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಚಟ್ನಿ. ಹಸಿ ಚಟ್ನಿ ನಾವು ಅನ್ನದಾಗೂ ನೆಂಚ್ಕೊಂಡು ತಿನ್ನಾಕೂ ಬರ್ತೈತಿ. ಆಮೇಲೆ ಪಲ್ಯ ಇಲ್ದಾಗ ರೊಟ್ಟಿ ಜೊತೆಗಂತೂ ಮಸ್ತ್ ಆಕೈತ್ರಿ. ಅದ್ರ ಸಂಬಂಧ ಈಗ ಚಪಾತಿ ಅದಾವ್ರಿ, ರೊಟ್ಟಿ ಮಾಡ್ಬೇಕಂತಂದು ಸೊ ರೊಟ್ಟಿನೂ ನೋಡ್ಬೇಕ್ರಿ. ಈಗ ಚಟ್ನಿ ಮಾಡ್ಕೊಂಡು ಆಮೇಲೆ ನೋಡ್ತೀನಿ ಏನು ಮಾಡ್ಬೇಕಾ ಅಂತ. ಕಾದೈತ್ರಿ. ಈಗ ಕಾದ್ಮೇಲೆ ನಾನು ಫಸ್ಟ್ ಶೇಂಗಾ ಹಾಕ್ಕೊಂತೇನೆ ರೀ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಹುರ್ಕೊಂಡು ಸ್ವಚ್ಛ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಬಿಡೋದು ಅಷ್ಟೇ ಬಾಕಿ ಇರ್ತೈತ್ರಿ, ಜಾಸ್ತಿ ಏನಿರಂಗಿಲ್ಲ. ಇದನ್ನ ಕೈ ಆಡಿಸ್ತಾನೆ ಇರ್ಬೇಕು, ಯಾಕಂದ್ರೆ ಒಂದು ಕಡೆ ಹೊತ್ತುತ್ತಾ ಒಂದು ಕಡೆ ಹಸಿ ಹಂಗೆ ಇರ್ತಾವ್ರಿ ಶೇಂಗಾ. ಯಾವಾಗಲೂ ನಾವು ಈ ಥರ ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು. ಸುತ್ತಲೇ ಹಾಕೋರು ಹುರಿದು ಬರ್ತಾವೆ. ಅದಕ್ಕೆ 1/4 kg ತಂದ್ರೆ 1/4 kg ಹಂಗೆ ತಿಂದು ಖಾಲಿನ ಆಗ್ಯಾರು. ಇದೊಂದು ಸ್ವಲ್ಪ ಇತ್ತು, ಡಬ್ಬಿ ಎಲ್ಲ ಹುಡುಕಿದ ಮೇಲೆ ಇದಿಷ್ಟು ಶೇಂಗಾ ಸಿಕ್ಕಿದ್ಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗ್ಬಂದು ಮತ್ತೆ ಅಡುಗೆನಾರು ಮಾಡ್ಬೇಕಂದ್ರೆ ಅಡುಗೆ ಎಲ್ಲ ಆಗೈತಿ. ಸೊ ಇದು ಅಂದರೆ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಹೋಗ್ತೆ ಚಲೋ ಆಗ್ತೈತೆ ಬಿಡಪ್ಪ ಅಂತಂದು ಚಟ್ನಿ ಮಾಡೋಕಂತಂದು ಇಟ್ಕೊಂಡ್ಯಾರಿ. ನಿಮಗೂ ಕೂಡ ಒಂದು ರೆಸಿಪಿ ಆಗ್ತೈತಿ ಅಂತಂದು ನಾನು ಇದನ್ನು ಮಾಡೋಕೆ ನಿಂತ್ಕೊಂಡೇನಿ. ಹೈ ಫ್ಲೇಮ್ದಾಗ ಇಟ್ಟೆ ನಾನು ಗ್ಯಾಸ್, ಯಾಕಂದ್ರೆ ಟೈಮ್ ಆಗೈತಿ. ಅದ್ರ ಸಂಬಂಧ ರೀ ನೀವು ಯಾವಾಗಲೂ ಲೋ ಫ್ಲೇಮ್ದಾಗ ಇಟ್ಕೊಂಡು ಗ್ಯಾಸ್ನ ಇದನ್ನು ಹುರ್ಕೋಬೇಕ್ರಿ. ಹೈ ಫ್ಲೇಮ್ದಾಗ ಇಟ್ಟಿದ್ಕೆ ನಾನು ಇದನ್ನು ಕೈ ಬಿಡದೇನ ಕೈ ಆಡಿಸ್ತಾ ಇದ್ದೀನಿ. ಪಟ ಮಾಡ್ಬೇಕಂದ್ರೆ ನಮ್ಮ ಮನೆಯವ್ರು ಮತ್ತೆ ಊಟಕ್ಕೆ ಬರ್ತಾರ. ಸೊ 2:30 ಆಗೈತೆ ಆಗಲೇ ಟೈಮ್. ನಾನು ಕೆಲ್ಸಕ್ಕೆ ಹೋಗ್ಬಂದು ಒಗ್ಯಾಣ ಬಾಂಡೆ ಮಾಡಿಕೊಂಡು ಆಮೇಲೆ ಇದಿಷ್ಟು ಕೆಲಸ ಇದು ಅಡುಗೆ ಬರಬೇಕಪ್ಪ ಅಂದ್ರೆ ಅಡುಗೆ ಮಾಡೋಕೆ ಬರಬೇಕಪ್ಪ ಅಂದ್ರೆ ಈ ಟೈಮ್ ಮಾತ್ರ. ಅದ್ರ ಸಂಬಂಧ ನೋಡ್ತೇನೆ ಚಪಾತಿ ಅದಾವು, ರೊಟ್ಟಿ ಮಾಡೋದಿದ್ರೆ ಮಾಡ್ತೀನಿ, ಇಲ್ಲಿಕ್ರೆ ಇಲ್ಲ ನೋಡ್ರಿ. ಈ ಥರ ಹುಟ್ಟಿದಾವ. ಸೊ ಇದು ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಅಂದ್ಕೊಳಕ್ಕೆಂದ್ರೆ ಆಗೈತದ ನೋಡ್ರಿ. ಎಲ್ಲ ಕಲರ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಇದು ಆಗೈತಿ. ಈಗ ನಾನು ಇದನ್ನು ತೆಗಿತೇನೆ ರೀ. ಒಂದು ಪ್ಲೇಟ್ ತೊಗೊಂಡು ಈ ಪ್ಲೇಟಿಗೆ ತಣ್ಣಗೆ ಬಿಡ್ತೇನೆ ರೀ. ಸೊ ಇದನ್ನಾದ್ಮೇಲೆ ನಾನು ಒಂದು ಟಮಾಟಿ ತೊಗೊತೇನೆ ರೀ, ಸಾಕು. ಒಂದು ಟಮಾಟಿ ಆಮೇಲೆ ಹಸಿಮೆಣಸಿನ್ಕಾಯಿ, ಇದಿಷ್ಟು ಇವೆರಡು ಹುರ್ಕೋಬೇಕ್ರಿ. ಹಿಂಗೆ ಹುರ್ಕೊಳ್ಳಿಲ್ಲ ಅಂದ್ರೂ ನಾವು ಇದನ್ನು ಒಲೆ ಮೇಲೆ ಇದು ಮಾಡಿಕೊಂಡು ಹುರ್ಕೊಂಡ್ರು ನಡಿತೈತ್ರಿ. ಸೊ
ನಮ್ಗೆ ಹೆಂಗೆ ಆಗ್ತೈತಿ ಆ ಥರ ನಾವು ಹುರ್ಕೋಬಹುದು ನೋಡ್ರಿ. ಎಷ್ಟೋ ತನಕ ಶೇಂಗಾಕು ಹೈ ಫ್ಲೇಮ್ದಾಗಿಟ್ಟು ಈಗ ಲೋ ಫ್ಲೇಮ್ದಾಗಿಟ್ಟು ಟಮಾಟಿ ಹಸಿಮೆಣ್ಸಿನ್ಕಾಯಿ ಹುರಿಯಾಗತ್ತೀನಿ. ಏನು ಮಾಡ್ತೀರಿ ನಂದು ಬಾಳೆವು ನೋಡ್ರಿ. ಇದ್ರ ನೋಡ್ರಿ ಟಮಾಟಿನ ನಾನು ಇದ್ರಾಗ ಹುರ್ಕೊಂಡೇರಪ್ಪ, ಅದು ಒಲ್ಯಾಗ ಹುರ್ಕೊಂಡೆ ಸಿಪ್ಪಿ ಎಲ್ಲ ತೆಗ್ದೇನೆ ನೋಡ್ರಿ. ಹುರ್ಕೊಂಡೇನಿ. ಈಗ ತಣ್ಣಗಾಗ್ತೇನೆ ರೀ. ಸೊ ಎರಡು ಸೇರಿ ತಣ್ಣಗಾಗ್ಲಿ ರೀ. ಆಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಇವನ್ನ ಸ್ವಚ್ಛ ಮಾಡ್ಕೋಬೇಕಲ್ರಿ. ಸೊ ಇದನ್ನು ಸ್ವಚ್ಛ ಮಾಡ್ಕೊಂಡು ಆಮೇಲೆ ನಾನು ಮಿಕ್ಸಿಗೆ ಹಾಕ್ಬೇಕಂದ್ರೆ ಇನ್ನೂ ಲೇಟ್ ಆಗ್ತೈತೆ ರೀ. ಈ ಶೇಂಗಾನ ಸ್ವಚ್ಛ ಮಾಡ್ಕೊಂಡೇನಿ. ಸೊ ಇದನ್ನು ಇದ್ರಾಗ ಹಾಕ್ಕೊಂತೀನಿ. तो एक दो है वो ಶೇಂಗಾ ಹಾಕೊಂಡ್ರೆ ಟಮಾಟಿ ಈ ಥರ ಕಟ್ ಮಾಡಿ ಹಾಕೊಂತೇನೆ. ಅಂದರೆ ಇಡೇದು ಹಾಕ್ಕೋಬಾರ್ದು. ಜಾಸ್ತಿ ಸ್ವಲ್ಪ ನಾನು ಖಾರ ತಿಂದೇನಲ್ಲ ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ಆಮೇಲೆ ಕೊತ್ತಂಬರಿ, ಸೊ ಹುಣಸೆಹಣ್ಣು, ಜೀರಿಗೆ, ಮೆಣಸಿನ್ಕಾಯಿ ಹಾಕೇನ್ರಿಪ್ಪ, ಬೆಲ್ಲ ನೋಡ್ರಿ. ಇದಿಷ್ಟನ್ನ ಹಾಕೊಂಡೇನಿ. ಈಗ ಕ್ಲೋಸ್ ಮಾಡಿ ಫಸ್ಟ್ ನಾನು ಹಂಗೆ ಹಾಕ್ಕೊತೀನಿ. ಆಮೇಲೆ ನೀರು ಹಾಕ್ಕೊತೀನಿ ರೀ ಒಂಚೂರು. ಬೇಕಂದ್ರೆ ಈಗಲೇ ಹಾಕ್ಕೊಂಡು ಬಿಡ್ತೀನಿ, ಅದಕ್ಕೇನ ಪರವಾಗಿಲ್ಲ. ಈಗಲಾದರೂ ಹಾಕ್ಕೋಬೋದು, ಆಮೇಲಾದರೂ ಹಾಕ್ಕೋಬೋದು. ಸೊ ಈಗ ಒಂಚೂರು ನೀರು ಹಾಕ್ಕೊಳಕತ್ತೀನಿ ನೋಡಿ. ಮಿಕ್ಸಿ ತಗೊಂತೀನಿ. ನಮ್ದು ಮಿಕ್ಸಿ ನೋಡಿದ್ರೆ ಪೂರ್ತಿ ನಮ್ಮ ಹುಬ್ಬಳ್ಳಿನ ಕೇಳಿಸ್ಬೇಕ್ರಿ ಆ ಥರ ಐತಿ. ಸೊ ಒಂದೇ ಸಲ ಇದು ಮಾಡ್ತೀನಿ ನೋಡ್ರಿ, ಹಚ್ತೇನೆ. ಹಂಗೆ ಕೇಳ್ರಿ ನಮ್ಮ ಮಿಕ್ಸಿ. ಕೇಳಿದ್ರಿ ಫ್ರೆಂಡ್ಸ? ಹಂಗೆ ಇಡೀ ಊರಾಗಿನ ಜನ ಎಲ್ಲೈತಪ್ಪ ಮಿಕ್ಸರ್ ನಮಗೂ ಕೊಟ್ರಿ ಅಂತಂದು ಬರ್ಬೇಕ್ರಿ. ಆ ಥರ ಸೌಂಡ್ರಿದು. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಂತೀನಿ. ಆಗಲೇ ಉಪ್ಪು ಹಾಕ್ಕೊಂಡಿಲ್ಲ ಅಲ್ರಿ, ಈಗ ಹಾಕ್ಕೊಂಡಾಗತ್ತೇನೆ. ಸೊ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತೆಗೆದು ನೋಡಾಕತ್ತೇನೆ ರೀ. ಸೊ ತೆಗೆದು ನೋಡಿ. ಈಗ ಲಾಸ್ಟ್ನೇಕ್ ಇದಕ್ಕೆ ನಾನು ಏನು ಹಾಕ್ತೀನಿ ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಫೈನಲ್ ಆಗಿ ನಾನು ಲಾಸ್ಟ್ನೇದಕ್ಕೆ ಇದು ಗುರೋಳ್ ಪುಡಿ. ಸೊ ಒಂಚೂರು ಗುರೋಳ್ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ನಡೀತೈತೆ. ಈಗ ನೋಡ್ರಿ ತೆಗಿಯಾಕತ್ತೀನಿ. ಇದು ಚಮಚದ್ಲಿಂತ ಸೊ ತೆಗ್ದಿದ್ದೆ. ಟೆಂಟೆ ನೋಡಿ ಎಷ್ಟು ಮಸ್ತ್ ಕಾಣಕತ್ತೈತಿ. ಗ್ರೀನಾಗಿ ಶೇಂಗಾದ ಹಸಿ ಚಟ್ನಿ. ಒಂಚೂರು ನೀರು ಹಾಕ್ಕೊಂಡಿದ್ನಲ್ಲ ಕರೆಕ್ಟಾಗಿತ್ತದ. ಇಡ್ಲಿಕ್ರ ಭಾಳ ಅಂದ್ರೆ ಭಾಳ ತಿಳು ಆಗ್ಬಿಡ್ತಿತ್ತದ. ಸೊ ಇದು ಕರೆಕ್ಟ್ ಐತ್ರಿ ನಮ್ಗೆ ಚಟ್ನಿ. ಈಗ ಇದನ್ನು ಏನು ಒಗ್ಗರಣೆ ಕೊಡಬಾರ್ದು, ಏನು ಇದು ಮಾಡೋಕೆ ಹೋಗ್ಬಾರ್ದ್ರಿ. ಸೊ ಹಾಗೆ ನಾವು ರೊಟ್ಟಿ ಚಪಾತಿ ಇದ್ರಾಗ ತಿಂದ್ರಂತೂ ವಾ ಸೂಪರ್. ಇದ್ರ ಮುಂದೆ ಯಾವುದೂ ಇಲ್ಲ ನೋಡಿ ಎಷ್ಟು ಮಸ್ತಾಗೈತೆ ಚಟ್ನಿ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ ರೀ ನಾನು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಗಳ ಲೈಕೆ ನಮಗೆ ಆಶೀರ್ವಾದ ಇದ್ದಂಗೆ. ಸೊ ಒಂದು ಬೌಲ್ದಾಗ ತಗೊಂಡಾಗತ್ತೇನೆ ರೀ. ಈಗ ಊಟಕ್ಕೆ ಕೊಡ್ತೇನೆ, ಟೈಮ್ ಆಗೈತಿ. ನಮ್ಮ ಮನೆಯವರು ಬಂದಿದ್ದಾರೆ. ನಾನು ರೆಸಿಪಿ ಜಾಸ್ತಿ ತೋರ್ಸಕ್ಕೆ ಹೋಗಿಲ್ಲ ರೀ, ಯಾಕಂದ್ರೆ ಮಾಡೋ ಮುಂದೆ ಟೈಮ್ ಆಗ್ಬಿಡ್ತತ್ರ.
ಅರ್ಜೆಂಟ್ ನಂಗೆ ಮಾಡೋದಿರ್ತೈತಿ ಅದ್ರ ಸಂಬಂಧ. ಸೊ ನೋಡಿ ಫ್ರೆಂಡ್ಸ್, ನಮ್ಮದು ಶೇಂಗಾ ಚಟ್ನಿ, ಹಸಿ ಚಟ್ನಿ ಹೆಂಗಾಗಿತ್ತು ನೋಡಿ, ಮಸ್ತಾಗೈತ್ರಿ. ನೋಡಿ ಫ್ರೆಂಡ್ಸ್, ಇದಕ್ಕೊಂದು ಏನಾದ್ರು ಕೊತ್ತಂಬರಿ ಸೊಪ್ಪಿಂದ ಇದು ಹಾಕಿನ್ರಿ ಎಲೆ ಹೆಂಗೆ ಕಾಣಕತ್ತೈತಿ. ನಮ್ಮ ಮನೆಯವ್ರು ನೋಡ್ರಿ ಆಗಲಿ ಊಟಕ್ಕೆ ಬಂದು ಕೇಳ್ತು. ಸೊ ಈಗ ನೋಡ್ರಿ ಊಟ ಎಲ್ಲ ಮಾಡ್ಕೊಂಡೇರಿ ಫ್ರೆಂಡ್ಸ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ದಾರೆ. ರೆಸ್ಟ್ ಮಾಡಿಕೊಂಡು ಈಗ ಚಾ ಕುಡಿಯೋ ಟೈಮ್ ಆಗೈತ್ರಿ. ಆಗಲೇ 6 ಗಂಟೆ ಆಗೈತಿ. 6 ಗಂಟೆ. ಈಗ ನೋಡ್ರಿ ಏನು ಮಾಡಾಕತ್ತೇನಪ್ಪ ಅಂದ್ರೆ, ಈ ಕಡೆ ಅಲಸಂದಿ ಇದು ಬ್ಯಾಳಿ ರೀ, ಇದನ್ನು ನೆನೆ ಹಾಕೀನಿ. ಏನಾದರೂ ಮಾಡಿದ್ರೆ ಆಯ್ತಂತಂದು, ಪಲ್ಯ ಇದ್ರೆ ಪಲ್ಯ, ಇಲ್ಲಿದ್ರೆ ವಡ ಮಾಡಿದ್ರೆ ವಡ. ಸೊ ಇದನ್ನು ಚಟ್ನಿ ಎಲ್ಲ ಊಟ ಮಾಡ್ಕೊಂಡಿದ್ದಾರೆ. ಈಗ ಮತ್ತು ಸಂಜೆ ಮುಂದೆ ಈಗ ಅಡುಗೆ ಮಾಡೋದು ಸಡಗರ ನಮ್ದು. ಚಾಕು ನೋಡ್ರಿ ಫ್ರೆಂಡ್ಸ್, ಈಗ ನಾನಂತರ ಅಡುಗೆ ಮಾಡಕತ್ತಿದ್ದೀರಿ. ಸೊ ಅಡುಗೆ ಮಾಡೋವಾಗ ಸಡನ್ಲಿ ನಮ್ಮಮ್ಮ ನೋಡ್ರಿ ಕೇಳ್ದಾನ ನಮ್ಮಮ್ಮ ಬಂದಿದ್ದಾರೆ. ಅಮ್ಮ ಆರಾಮದೀವಿ? ನಾನು ಆರಾಮ್ ನೋಡಮ್ಮ. ನಮ್ಮಮ್ಮ ತಿನ್ನಕ್ಕೆ ಏನೇನೋ ತಂದಿದ್ರಪ್ಪ, ತಿಂದೆ ನೋಡ್ರಿ. ಮಂಡಕ್ಕಿ, ಆಮೇಲೆ ಘಾಟೆ ಚಟ್ನಿ, ಈ ಕಡೆ ಎಲ್ಲದ ಸೂರ್ಯಪಾನ, ಪೇಡೆ ಎಲ್ಲ ಭಾಳ ತಂದಿದ್ರಿ. ಎಲ್ಲ ತಿಂದು ಖಾಲಿ ಮಾಡೇನಿ. ಇನ್ನೊಂದು ಸ್ವಲ್ಪ ಅದಾವು. ಚಹಾ ಮಾಡಿದ್ದೆ. ಈಗ ಅನ್ನಕ್ಕಿಟ್ಟನೆ. ನಮ್ಮ ಲಾಲ ಮನೆಗೆ ಹೊಂಟಾರ ನಮ್ಮಮ್ಮ. ಈಗ ರೆಡಿ ಆಗ್ಯಾರ. ಆಗಲೇ ಹೋಗಕ್ಕೆ ಈಗಾರ ಬಂದಾರ, ಆಗಲೇ ಹೊಂಟಾರ ನೋಡ್ರಿ. ಟೈಮ್ 7:20 ಆಗೈತಿ. ಹಾಂ, ಬೆಳಿಗ್ಗೆ ಬಾ ಹಂಗಾರ. ಸೊ ನಾನು ಅಡುಗೆ ಮಾಡ್ಬೇಕ್ರಿ. ನಮ್ಮಮ್ಮಗೆ ಊಟ ಮಾಡ್ಕೊಂಡಂತ ಹೋಗಂತಂದು ಅಂದೆ. ಬ್ಯಾಡವಾ, ಅಲ್ಲೇನು ಹೋಗಂಗಿಲ್ಲ, ಇಲ್ಲೇ ಅಲ್ಲಿ ಅಂದ್ರೆ ಹೋಗಂಗಿಲ್ಲ ಅಂತಂದು ಅನ್ನಕತ್ತಾರ್ರಿ. ಅದಕ್ಕೆ ನಾನಂತರ ಅನ್ನಕ್ಕೆ ಇಟ್ಕೊಂಡೇನೀಗ. ಜಲ್ದಿ ಬಾರಮ್ಮ ಬೆಳಿಗ್ಗೆ. ಅಪ್ಪ ಆರಾಮಿದಾರ? ನಮ್ಮಪ್ಪ ಭಾಳ ಆರಾಮ್ರಿ. ನಮ್ಮಪ್ಪ ಏನು ಚಿಂತೆ ಇರಂಗಿಲ್ಲ, ಏನಿಲ್ಲ ಅವ್ರಿಗೆ. ಆರಾಮ ರಾಜನ ಮನುಷ್ಯ ನಮ್ಮಪ್ಪ. ಹಾಂ, ಯಾವುದೋ ಜನ್ಮದಾಗ ಪಡ್ಕೊಂಡು ಬಂದಾರ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸ್ದಾಗಿ ಯಾರು ನನ್ನ ಚಾನೆಲ್ ನೋಡಾಕತ್ರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.